ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಸ್ನೇಹಿತರೆ, ಎಲ್ಲರೂ ಪ್ರವಾಸ ಹೋಗಬೇಕು ಅಂತ ಮನಸ್ಸು ಹಾತೊರಿತಾ ಇರುತ್ತೆ ಅಲ್ವಾ? ಹಾಗೆ ಸೀಸನಲ್ಲಿ ನಾವು ಪ್ರವಾಸನ ಹೋಗಬೇಕಾಗತ್ತೆ. ಹೌದು, ಚಳಿಗಾಲಕ್ಕೆ ಅಂತಲೇ ಕೆಲವು ಕಡೆ ಪ್ರವಾಸ ಹೋಗಬೇಕು, ಬೇಸಿಗೆಗಾಲದಲ್ಲೇ ಕೆಲವು ಕಡೆ ಪ್ರವಾಸ ಹೋಗಬೇಕು. ಪ್ರವಾಸ ಹೋಗೋದೇನೋ ಓಕೆ, ಬಟ್ ಯಾವ ರೀತಿ ಹೋಗೋದು, ಯಾರನ್ನು ಕಾಂಟ್ಯಾಕ್ಟ್ ಮಾಡೋದು ಅಂತೀರಾ? ಡೋಂಟ್ ವರಿ, ಸುಮಾರು 50-60 ವರ್ಷಗಳ ಸರ್ವಿಸ್ ಇರತಕ್ಕಂಥ ಭಾಗೀರಥಿ ಟ್ರಾವೆಲ್ಸ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದೆಲ್ಲಿದೆ ಅಂತಂದರೆ ನಮ್ಮ ಬೆಂಗಳೂರಿನ ನೆಟ್ಕಲಪ್ಪ ಸರ್ಕಲಲ್ಲೇ ಇರತಕ್ಕಂಥದ್ದು. ಬನ್ನಿ, ಇವತ್ತು ನಾನು ಇಲ್ಲಿ ಭಾಗೀರಥಿ ಟ್ರಾವೆಲ್ಸ್ಗೆ ಬಂದಿದ್ದೀನಿ. ಕಂಪ್ಲೀಟಾಗಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅಂತಂದರೆ ಇದು ರೈಟ್ ಪ್ಲೇಸ್. ಏಕೆಂದರೆ ಓಲ್ಡ್ ಈಸ್ ಗೋಲ್ಡ್ ಅಂತಕ್ಕಂಥ ಒಂದು ಮಾತಿದೆಯಲ್ಲ, ಅದರ ಪ್ರಕಾರ ಭಾಗೀರಥಿ ಟ್ರಾವೆಲ್ಸು 50-60 ವರ್ಷಗಳಿಂದ ಎಷ್ಟೋ ಸಾವಿರ ಅಂದರೆ ತಪ್ಪಾಗುತ್ತೆ, ಲಕ್ಷಾಂತರ ಜನಕ್ಕೆ ಒಂದು ಸರ್ವಿಸ್ನ ಕೊಟ್ಟಿರ್ತಕ್ಕಂಥದ್ದು. ಮುಂದೆ ಸರ್ವಿಸ್ ಪಡೆಯೋರಲ್ಲಿ ನೀವು ಒಬ್ಬರಾಗಿರ್ಬೋದು. ಹಾಗಿರೋ ಬನ್ನಿ, ಈ ಒಂದು ಭಾಗೀರಥಿ ಟ್ರಾವೆಲ್ಸ್ನ ಮಾಲೀಕರಾದಂಥ ಗುರುಮೂರ್ತಿ ಅವ್ರನ್ನ ತಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರ ಕಂಪ್ಲೀಟ್ ಸರ್ವಿಸ್ನ ಅವರೇ ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ಓಕೆ, ಈಗ ನಮ್ಮ ಜೊತೆ ಭಾಗೀರಥಿ ಟ್ರಾವೆಲ್ಸ್ನ ಮಾಲೀಕರಾದಂತಹ ಗುರುಮೂರ್ತಿ ಅವರು ಇದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತುಂಬ ಸಂತೋಷ. ನೀವು ಹೇಗಿದ್ದೀರಿ? ಆ್ಯಂಡ್ ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಾನೇನೋ ನಮ್ಮ ಮಕ್ಕಳನ್ನ ಹಾಗೆ ಫ್ಯಾಮಿಲಿನ ಎಲ್ಲರೂ ಟ್ರಿಪ್ ಕರ್ಕೊಂಡು ಹೋಗೋಣ ಅಂತ ಬಂದು ನಿಮ್ಮ ಹತ್ರ ಮಾತಾಡಿದಾಗ ಭಾಳ ಖುಷಿ ಆಯಿತು. ಆ್ಯಂಡ್ ನಿಮ್ಮಲ್ಲಿರ್ತಕ್ಕಂಥ ಈ ಒಂದು ಸರ್ವಿಸ್ನ ಜನಕ್ಕೂ ತಿಳಿಸ್ಬೇಕು ಅಂತೇಳಿ ಒಂದು ವಿಡಿಯೋ ಮಾಡ್ತೀನಿ ಅಂತ ನೀವು ಅವಕಾಶ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಹೇಳಿ ಸರ್, ಈ ಭಾಗೀರಥಿ ಟ್ರಾವೆಲ್ಸ್ನ ಒಂದು ಕತೆ ಏನು, ಹಿನ್ನೆಲೆ ಏನು? ಈಗಲಿಂದ ಒಂದು 60 ವರ್ಷದ ಹಿಂದೆ ಆವಾಗ ಬೆಂಗಳೂರಿನಲ್ಲಿ ಏನಿತ್ತು, ಪ್ಯಾಕೇಜ್ ಟೂರ್ ಮಾಡೋ ಅನ್ನೋರು ತುಂಬಾ ಕಡಿಮೆ ಇದ್ರು. ಹೌದು, ಆವಾಗಿರೋರಿಗೆ ಬಹಳ ಕಷ್ಟ ಆಯ್ತು, ಹೋಗಿ ಎಲ್ಲಾ ಕಡೆನೂ ಅವ್ರವ್ರೇನೆ ಅರೇಂಜ್ ಮಾಡ್ಬೇಕಾಗಿತ್ತು. ಅವಾಗ ನಮ್ಮ ತಂದೆ ರಾಮಚಂದ್ರ ಅಂತ, ಅವರು ಯೋಚನೆ ಮಾಡಿದ್ರು, ಇಷ್ಟೊಂದು ಜನ ಕಷ್ಟ ಆಗತ್ತಲ್ಲ, ನಾವು ಮಾಡ್ಬೋದಲ್ವಾ ಅಂತ ಹೇಳಿ ಅವರೊಂದು ಟ್ರಯಲ್ ಅಂಡ್ ಎರರ್ ಬೇಸಿಸ್ ನಲ್ಲಿ ಓಡಾಡಿ ಅವ್ರು ಆಮೇಲೆ ಇದು ಮಾಡಿ ಈ ತರ ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗಿ ಅವರೇನೆ ಫಸ್ಟ್ ಟೈಮ್ ಹ್ಯಾಂಡ್ ಪಿಕ್ ಮಾಡಿ ಎಲ್ಲಾನು ಜಾಗಗಳನ್ನ ಹೆಂಗ್ ಹೋಗ್ಬೇಕು, ಹೇಗ್ ಬರ್ಬೇಕು ಅಂತ ಹೇಳಿ 64ನೇ ಇಸ್ವಿನಲ್ಲಿ ಇದನ್ನ ಸಂಸ್ಥೆಯನ್ನ ಶುರು ಮಾಡಿದ್ದು. ಎಲ್ಲಿ ಶುರು ಮಾಡಿದ್ದು? ಇದು ಚಾಮರಾಜಪೇಟೆನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಒಂದು ರೂಮ್ ನಲ್ಲಿ ಶುರು ಮಾಡಿದ್ದು. ಇದಾದ್ಮೇಲೆ ನಮ್ದು ಆಫೀಸ್, ಫಸ್ಟ್ ಆಫೀಸ್ ಓಪನ್ ಮಾಡಿದ್ದು ನಾವು ಚಾಮರಾಜಪೇಟೆನಲ್ಲಿ ಫಸ್ಟ್ ಮೇನ್ ರೋಡ್ ಅಲ್ಲಿ. ಅದಾದ್ಮೇಲೆ 45 ವರ್ಷದಿಂದ ಈ ನೆಟ್ಕಲಪ್ಪ ಸರ್ಕಲ್ ನಲ್ಲಿ ಇದೆ ಆಫೀಸ್. ಹೌದು, 45 ಇಯರ್ಸ್ ಇದೆ ಆಫೀಸ್ ನಲ್ಲಿ. ಎಷ್ಟು ಸಾವಿರ ಜನ ಇಲ್ಲಿ ಬಂದು ಹೋಗಿರ್ಬೋದು? ಲಕ್ಷ ಅಂತಾನೆ ಹೇಳ್ಬೇಕು ಅಲ್ವಾ? ಹೌದು. ಬಟ್ ಎನಿವೇ ಸರ್, ನಿಮ್ಮ ತಂದೆಯವರು ಶುರು ಮಾಡಿದ್ದು ಅಂತ ಹೇಳ್ತೀರಾ, ನೀವು ಎಷ್ಟು ವರ್ಷದಿಂದ ನಡ್ಸ್ಕೊಂಡು ಹೋಗ್ತಾ ಇರ್ತೀರಾ? ನಾನು ಇವಾಗ 20-22 ವರ್ಷದಿಂದ ನಾನೇ ನೋಡ್ಕೊಂತಾ ಇದ್ದೀನಿ. ಓಕೆ, ಇದು ತಂದೆಯವ್ರು ಮಾಡಿದ್ರು, ಓಕೆ, ಅವ್ರು ಇಷ್ಟಪಟ್ಟು ಮಾಡಿದ್ರು, ನೀವು ಇಷ್ಟಪಟ್ಟು ಮಾಡ್ತಾ ಇದ್ದೀರಾ ಅಥವಾ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಇಷ್ಟಪಟ್ಟು. ಇದು ಏನಂತಾರೆ, ನಾನು ಡಿಗ್ರಿ ಓದಿದ್ದೆ, ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದಾಗಿತ್ತು, ಬಟ್ ಈ ಪ್ಯಾಷನ್, ಇದು ಜನಗಳಿಗೆ ಯಾತ್ರೆ ಮಾಡಿಸೋದು, ಟೂರ್ ಮಾಡಿಸೋದು, ಇದು ನಾನು ಚಿಕ್ಕವನಿಂದ ಬಂದು ಒಂಥರ ಇದು ಬ್ಲಡ್ ಅಲ್ಲಿ ಬರುತ್ತೆ ಅಂತಾರಲ್ಲ, ಇದರ ನಾನು ಹುಟ್ಟದಾಗಿಂದ ನೋಡಿದ್ದೀನಿ ಇದು ಟೂರ್ನ. ಸೊ ಇದು ನಮಗೆ ಬಹಳ ಒಂದು ಆಸೆ ಪಟ್ಟು ಮಾಡ್ತಾ ಇರೋಂತ ಒಂದು ವೃತ್ತಿ. ಇದರಲ್ಲಿ ಏನು ಮಾನಿಟರಿ ಇದು ಎಲ್ಲದಕ್ಕಿಂತ ಜನಗಳಿಗೆ ಒಂದು ಊರು ತೋರಿಸೋದು, ಯಾತ್ರೆ ಮಾಡಿಸೋದು ಒಂದು ಖುಷಿ. ಎಷ್ಟೋ ಜನಕ್ಕೆ ಮಗನಾಗಿ ಟ್ರಿಪ್ ಕರ್ಕೊಂಡು ಹೋಗಿದ್ದಾರೆ, ಎಷ್ಟೋ ತಂದೆ ತಾಯಿಗಳಿಗೆ ಇವರು ಟ್ರಿಪ್ ಕರ್ಕೊಂಡೋಗಿ ಬಂದಿದ್ದಾರೆ, ಮಕ್ಕಳು ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂಥ ಸಮಯದಲ್ಲಿ ಇವರೇ ಆ ಮಗನ ಸ್ಥಾನದಲ್ಲಿದ್ದು ಕರ್ಕೊಂಡೋಗಿ ಬಂದಿರತಕ್ಕಂಥದ್ದು. ಹಾಗೆ ಎಷ್ಟೋ ಜನಕ್ಕೆ ಮಾರ್ಗದರ್ಶಕರಾಗಿ ಅವ್ರಿಗೆ ಯಾವ ಟ್ರಿಪ್ ಸೂಕ್ತ ಅಂತೇಳಿ ತುಂಬ ಚೆನ್ನಾಗಿ ಅಡ್ವೈಸ್ ಮಾಡಿ, ಫ್ಯಾಮಿಲಿಗೆ ಬೇಕಾದಂಥ ಟ್ರಿಪ್ ಆಗ್ಬೋದು ಅಥವಾ ಒಂದು ಗ್ರೂಪು ಕಚೇರಿಗೆ ಬೇಕಾದಂಥ ಟ್ರಿಪ್ ಆಗ್ಬೋದು, ಎಷ್ಟು ದಿನದ ಪ್ಯಾಕೇಜ್ ಬೇಕು, ಪ್ರತಿಯೊಂದನ್ನು ಅರೇಂಜ್ ಮಾಡಿಕೊಡ್ತಾರೆ. ತುಂಬ ಡೀಟೇಲ್ಸ್ ಇದೆ ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತಿಗೆ ಈ ವಿಡಿಯೋ ಅಂತಲ್ಲ, ಈ ಒಂದು ಸಮ್ಮರ್ಗೆ ಅಂತಲ್ಲ, ಪ್ರತಿಯೊಂದು ಸಮ್ಮರ್ಗೂ ಆಗುತ್ತೆ, ಪ್ರತಿಯೊಂದು ವೆಕೇಷನ್ಗೂ ಆಗುತ್ತೆ. ಯಾವ ವೆಕೇಷನಲ್ಲಿ ಎಲ್ಲೆಲ್ಲಿ ಟೂರ್ ಹೋಗಬೇಕು, ಯಾವ್ಯಾವ ರೀತಿಯಾದಂಥ ಪ್ಯಾಕೇಜ್ ಇದೆ ಎಲ್ಲನೂ ತಿಳಿತಾ ಹೋಗೋಣ. ವೆಲ್ಕಮ್ ಟು ದ ವಿಡಿಯೋ. ಮೊದಲಿಗೆ ನೀವು ಎಲ್ಲಿಂದ ಪ್ಯಾಕೇಜ್ನ ಶುರು ಮಾಡ್ತೀರಾ? ಯಾವ ರೀತಿಯಾದಂಥ ಪ್ಯಾಕೇಜಸ್ ಇದೆ ನಿಮ್ಮಲ್ಲಿ? ಸರ್, ನಮ್ಮದು ಇವಾಗ ನಾವೇನು ಟೂರ್ ಮಾಡ್ತಾ ಇದ್ದೀವಿ, ಇದರಲ್ಲಿ ಪ್ಯಾಕೇಜಸ್ ಅಂತ ಹೇಳಿದ್ರೆ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ವೆಸ್ಟರ್ನ್ ಇಂಡಿಯಾ, ಈಸ್ಟರ್ನ್ ಇಂಡಿಯಾ, ಆಲ್ಮೋಸ್ಟ್ ಇಂಡಿಯಾನಲ್ಲಿ ಇರುವಂಥ ಎಲ್ಲ ಪ್ಲೇಸಸ್ನು ಕವರ್ ಮಾಡ್ತೀವಿ. ಇದರಲ್ಲಿ ಎರಡಿದೆ. ಒಂದು ಪಿಲಿಗ್ರಿಮೇಜ್ ಪ್ಯಾಕೇಜಸ್ ಅಂದರೆ ತೀರ್ಥಯಾತ್ರೆ, ಇನ್ನೊಂದು ಎಂಜಾಯ್ಮೆಂಟ್ಗೆ, ಸೈಟ್ ಸೀಯಿಂಗ್ಗೆ ಅಂತ ಹೋಗುವಂಥ ಪ್ಲೇಸಸ್. ಸೊ ಇದು ಎರಡು ಥರ ಟೂರನ್ನು ಮಾಡ್ತೀವಿ ನಾವು. ಈ ತೀರ್ಥಯಾತ್ರೆನಲ್ಲಿ ಮೇಜರ್ ಆಗಿ ಜನ ಹೋಗೋದು ಅಮರನಾಥ್ ಯಾತ್ರೆ, ಚಾರ್ಧಾಮು, ಕಾಶಿ, ಅಯೋಧ್ಯ, ಗಯಾ ಈ ಕಡೆಗೆ ಹೋಗ್ತಾರೆ. ತಮಿಳುನಾಡು ರಾಮೇಶ್ವರಂ ಕಡೆಗೆ ಹೋಗ್ತಾರೆ, ಆಂಧ್ರನಲ್ಲಿ ಹೋಗ್ತಾರೆ ಟೂರ್ಗೆ. ಸೊ ಈ ಥರ ತೀರ್ಥ ಕ್ಷೇತ್ರದ ಎಲ್ಲೆಲ್ಲಿದೆಯೋ ಎಲ್ಲ ನಮ್ಮ ಭಾರತ ಇದರಲ್ಲಿ ಎಲ್ಲಾನು ಕವರ್ ಮಾಡ್ತೀವಿ ನಾವು. ಒಂದ್ಸತಿ ಒಂದು ಪ್ಯಾಕೇಜ್ ಅಂತ ಹೋಗ್ಬೇಕಾದ್ರೆ ಮಿನಿಮಮ್ ಎಷ್ಟು ಜನ ಇರ್ತಾರೆ, ಹೇಗೆ?
ಮಿನಿಮಮ್ 20-30 ಜನ 40 ಜನದವರೆಗೂ ಒಂದು ಗ್ರೂಪ್ನಲ್ಲಿ ಇರ್ತಾರೆ. ಓಕೆ. ಇದು ಒಂದೊಂದು ಟೂರ್ನಲ್ಲೂ ಒಂದೊಂದು ವ್ಯತ್ಯಾಸ ಇರುತ್ತೆ. ಒಂದೊಂದು ಟೂರ್ನಲ್ಲಿ ಮಿನಿಮಮ್ 20 ಜನ ಅಷ್ಟೇ ಇರ್ತಾರೆ, ಒಂದೊಂದು ಟೂರ್ನಲ್ಲಿ 40 ಜನ 50 ಜನ ಮೇಲೂ ಇರ್ತಾರೆ. ಇದು ಆ ಟೂರ್ಗೆ ಸಂಬಂಧಪಟ್ಟಂಗೆ ಚೇಂಜ್ ಆಗುತ್ತೆ ಇದು. ಓಕೆ. ಮತ್ತಿನ್ನು ನೀವು ಕರ್ಕೊಂಡು ಹೋಗ್ತಕ್ಕಂಥ ಟ್ರಿಪ್ಪು ಟ್ರೈನಾ, ಬಸ್ಸಾ, ಫ್ಲೈಟಾ, ಹೇಗೆ? ಹಿಂದೆ ಎಲ್ಲಾನು ಜನಗಳಿಗೆ ಆಗ ಅನುಕೂಲ ಇರಲಿಲ್ಲ, ಅಂದರೆ ಇಷ್ಟೊಂದು ಫ್ಲೈಟ್ಸ್ಗಳಿರಲಿಲ್ಲ, ಅವಾಗೆಲ್ಲ ಬರೀ ಟ್ರೈನಲ್ಲೇ ಮಾಡ್ತಾ ಇದ್ವಿ ಟೂರು. ಇವಾಗೆಲ್ಲನೂ ಫ್ಲೈಟ್ಸಲ್ಲೇ ಜಾಸ್ತಿ ಮೆಜಾರಿಟಿ ಆಫ್ ದಿ ಟೂರ್ಸ್ ನಡೆಯೋದು. ಆದರೆ ಇದು ಜನಗಳಿಗೆ ಓಪನ್ ಆಗಿ ಕೊಡ್ತೀವಿ ನಾವು. ಅವ್ರು ಟ್ರೈನಲ್ಲಿ ಬರೋ ಆಗಿದ್ರು ಅವರು ಟ್ರೈನಲ್ಲಿ ಅನುಕೂಲ ಮಾಡಿಕೊಡ್ತೀವಿ, ಫ್ಲೈಟಲ್ಲಿ ಬರೋ ಆಗಿದ್ರು ಫ್ಲೈಟಲ್ಲಿ ಅನುಕೂಲ ಮಾಡಿಕೊಡ್ತೀವಿ. ಸರ್, ಈಗ 50-60 ವರ್ಷ ಆಗಿದೆ ನಿಮ್ಮ ಒಂದು ಟ್ರಾವೆಲ್ ಶುರುವಾಗಿ. ಮೊದಲಿಗೆ ನೀವು ಪ್ಯಾಕೇಜ್ ಮಾಡಿದ್ದೆಲ್ಲಿ ಅಂತ ಏನಾದ್ರು ಗೊತ್ತಾ? ಮೊದಲನೇ ಪ್ಯಾಕೇಜ್ ಮಾಡಿದ್ದು ಆಗೆಲ್ಲಾನು ಕಾಶಿ ಹಾಗೂ ಬದ್ರಿ ಯಾತ್ರೆ. ಓಕೆ. ಜನಗಳಿಗೆ ಹಿಂದೆ ಏನಿತ್ತು, ಕಾಶಿ ಬದ್ರಿಗೆ ಹೋಗೋದು ಅನ್ನೋದೇ ಲೈಫ್ನಲ್ಲಿ ಒಂದ್ಸಲಿ ಆಪರ್ಚುನಿಟಿ ಅಂತ. ಅದು ಅವರು ಜೀವನಮಾನ ಎಲ್ಲನೂ ಅವರು ದುಡ್ದು ಕೂಡಿಟ್ಟ ದುಡ್ಡನ್ನು ಅದರಲ್ಲಿ ಒಂದು ಸ್ವಲ್ಪ ಇದನ್ನು ಯಾತ್ರೆಗೆ ಬಳಸಿ ಅವರು ಕಾಶಿ ಯಾತ್ರೆಗೆ ಹೋಗಬೇಕು, ಬದ್ರಿ ಯಾತ್ರೆಗೆ ಹೋಗಬೇಕು ಅಂತ ಜನಗಳಿಗೆ ತುಂಬ ಆಸಕ್ತಿ ಇತ್ತು. ಆ 60 ವರ್ಷದ ಹಿಂದೆ ಎಲ್ಲ ಮೇಜರ್ ಟೂರ್ ಹೋಗ್ತಾ ಇದ್ದಿದ್ದೆ ಕಾಶಿ ಬದ್ರಿ ಯಾತ್ರೆ. ನಾವು ಅಲ್ಲಿಂದನೇ ಶುರು ಮಾಡಿದ್ದು. ನಮ್ಮ ಕರ್ನಾಟಕದಲ್ಲಿ ಅಂದರೆ ಏನಾದ್ರು ಪ್ಯಾಕೇಜಸ್ ಇದಾವ? ಕರ್ನಾಟಕ ಯಾತ್ರೆನೂ ನಾವು ಮಾಡ್ತೀವಿ, ಆದರೆ ಹಿಂದೆ ಹೆಚ್ಚಾಗಿ ಕರ್ನಾಟಕ ಯಾತ್ರೆನಲ್ಲೆಲ್ಲ ಹೋಗ್ತಾ ಇದ್ದು. ಇವಾಗ ಏನಂದರೆ ಎಲ್ಲ ಫೆಸಿಲಿಟೀಸು ಸಿಕ್ಕಿರೋದ್ರಿಂದ, ಬಸ್ ಇದೆ, ಕಾರ್ಗಳಲ್ಲಿ ಎಲ್ಲ ಟ್ರೈನ್ ಅನುಕೂಲ ಇರೋದ್ರಿಂದ ಜನಗಳು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಅಂದರೆ ಅವರೇ ಹೋಗಿ ನೋಡ್ಕೊಂಬರೋ ಅಂಥ ವ್ಯವಸ್ಥೆ ಅವ್ರು ಮಾಡ್ಕೊತಾ ಇರೋದ್ರಿಂದ ಇವಾಗ ವರ್ಷಕ್ಕೊಂದು 3-4 ಸಲ ಅಷ್ಟೇ ನಮ್ಮ ಕರ್ನಾಟಕದ ಒಳಗಡೆ ಇರೋ ಯಾತ್ರೆ ಏನಿದೆ, ಉಡುಪಿ, ಕರಾವಳಿ ಭಾಗ ಯಾತ್ರೆ, ಆಮೇಲೆ ಬಾದಾಮಿ, ಪಟ್ಟದಕಲ್ಲು ಟೂರು, ಇಂಥದ್ದೆಲ್ಲನೂ ಮಾಡ್ತೀವಿ. ಈಗ ಶಾಲೆಗಳಿಂದ ಟ್ರಿಪ್ ಆಗ್ತಾರೆ ಅಂದ್ಕೊಳ್ಳಿ, ಗ್ರೂಪಾಗಿ ಎಲ್ಲರೂ ಹೋಗಬೇಕು ಅಂತಂದಾಗ ನೀವು ಅದಕ್ಕೆ ಅರೇಂಜ್ ಮಾಡ್ತಕ್ಕಂಥ? ಖಂಡಿತವಾಗ್ಲೂ ಸರ್. ಶಾಲೆಗಳು, ಕಾಲೇಜುಗಳು, ಆಮೇಲೆ ಲೇಡೀಸ್ ಅಸೋಸಿಯೇಷನ್ಸು, ಬೇರೆ ಅಸೋಸಿಯೇಷನ್ ಟೂರ್ಸು, ಈ ಥರದವರೆಲ್ಲನೂ ಅಪ್ರೋಚ್ ಮಾಡ್ತಾರೆ. ಅವ್ರದ್ದು ವರ್ಷ ಪೂರ್ತಿನೂ ಇರುತ್ತೆ ಟೂರು. ಅದು ಕರ್ನಾಟಕದ ಒಳಗಡೆ, ಕರ್ನಾಟಕದ ಹೊರಗಡೆ ಎಲ್ಲ ಕಡೆಗೂ ನಾವು ಯಾತ್ರೆ ಅವ್ರಿಗೆ ಪ್ರವಾಸವನ್ನು ನಾವು ಅರೇಂಜ್ ಮಾಡಿಕೊಡ್ತೀವಿ. ಓಕೆ. ಈಗ ವರ್ಷದಲ್ಲಿ ಒಂದು 3-4 ಋತುಮಾನ ಬರುತ್ತೆ. ಬೇಸಿಗೆಗಾಲ, ಚಳಿಗಾಲ, ಗಾಳಿಕಾಲ, ಮಳೆಗಾಲ ಅಂತೇಳಿ. ಬಟ್ ಯಾವ್ಯಾವ ಕಾಲದಲ್ಲಿ ಎಲ್ಲೆಲ್ಲಿ ನೀವು ಪ್ರವಾಸನ ವ್ಯವಸ್ಥೆ ಮಾಡ್ತೀರಾ ಅಂತ, ಅಥವಾ ಯಾವುದು ಸೂಕ್ತವಾದಂಥ ಟೈಮು ಪ್ರವಾಸ ಹೋಗೋದಕ್ಕೆ? ಕರೆಕ್ಟ್ ಸರ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಯಾತ್ರೆ, ನೀವು ಪ್ರವಾಸ ಎಲ್ಲೇ ಹೋದ್ರೂ ಸೀಸನ್ ವೈಸ್ ಹೋಗಬೇಕು. ಹೌದು. ನಾವು ಪ್ರವಾಸವನ್ನು 60 ವರ್ಷದ ಎಕ್ಸ್ಪೀರಿಯನ್ಸ್ ಏನಿದೆ, ಇದು ಯಾವ ಯಾತ್ರೆ ಯಾವ ಸೀಸನಲ್ಲಿ ಹೋದರೆ ನಮ್ಗೆ ಕರೆಕ್ಟಾಗಿರುತ್ತೆ ಅಂತ ನೋಡಿ ನಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ತೊಗೊಂಡು ಅದನ್ನು ಯಾತ್ರೆನ ಆ ಡೇಟ್ಗೆ ಅನೌನ್ಸ್ ಮಾಡಿರ್ತೀವಿ. ಇವಾಗ ಮಳೆಗಾಲದಲ್ಲಿ ಒಂದು ಪ್ರದೇಶಗಳಲ್ಲಿ ಹೋಗಬಾರ್ದು, ಅಂದರೆ ಚಾರ್ಧಾಮ್ ಯಾತ್ರೆ ಇಂಥ ಕಡೆಗೆಲ್ಲನೂ. ಯಾಕೆಂದರೆ ಅಲ್ಲಿ ನಮಗೆ ಸಮಸ್ಯೆ, ನಾವು ಒಂದು ಜಾಗನೂ ನೋಡೋಕ್ಕಾಗಲ್ಲ, ಆಮೇಲೆ ನಮಗೂ ಉಪದ್ರ ಜಾಸ್ತಿ ಇದೆ. ಆದ್ದರಿಂದ ನಾವೆಲ್ಲ ಅದೇ ಥರನೇ ಪ್ಲ್ಯಾನ್ ಮಾಡಿ ಯಾವ ಬೇಸಿಗೆಗಾಲದಲ್ಲಿ ಯಾವ ಊರಿಗೆ ಹೋಗ್ಬೋದು, ಚಳಿಗಾಲದಲ್ಲಿ ಯಾವ ಊರಿಗೆ ಹೋಗಬೇಕು, ಅದೆಲ್ಲ ನೋಡ್ಬಿಟ್ಟೇನೆ ನಾವು ಹಾಕಿರ್ತೀವಿ ಸರ್. ಓಕೆ. ಈಗ ಯಾತ್ರೆಗೆ ಬರ್ತಾರೆ, ನೀವು ಬಂದು ಫುಡ್ ಎಲ್ಲ ನೀವೇ ಅರೇಂಜ್ ಮಾಡ್ತಕ್ಕಂಥದ್ದು, ರೂಮು ಫುಡ್ ಎಲ್ಲ? 60 ವರ್ಷದಿಂದನೂ ನಮ್ದೇನು ವೈಶಿಷ್ಟ್ಯ ಅಂತ ಹೇಳಿದ್ರೆ, ಅಡುಗೆ ಊಟ ತಿಂಡಿ ಏನಿದೆ, ನಮ್ಮ ಕರ್ನಾಟಕದ ಊಟ ತಿಂಡಿಯನ್ನೇ ನಾವು ಎಲ್ಲೇ ಭಾರತ ಎಲ್ಲೇ ಹೋದ್ರು ಪ್ರವಾಸದಲ್ಲೂ ನಮ್ಮ ಊಟ ತಿಂಡಿಯನ್ನೇ ನಾವು ಕೊಡ್ತೀವಿ. ನೀವು ಕೊಡ್ತೀರಾ ಅಂದ್ರೆ ಹೇಗೆ? ನಮ್ಮ ವ್ಯವಸ್ಥೆ ಮಾಡ್ತಾರೆ, ನಿಮ್ಮ ಕಡೆನೇ ಭಟ್ರು ಬರ್ತಾರೆ? ನಮ್ಮ ಅಡುಗೆಯವರು ನಮ್ಮ ಬೆಂಗಳೂರಿಂದ ನಮ್ಮ ಸ್ವಂತ ಇಲ್ಲಿಂದಾನೇ ಭಟ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಬೆಳಗ್ಗೆ ಕಾಫಿಯಿಂದ ಹಿಡಿದು ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಸಂಜೆ ಅವ್ರಿಗೆ ತಿಂಡಿ ಹಾಗೂ ಕಾಫಿ ಪ್ರತಿಯೊಂದೂ ಅವ್ರ ಮನೆಯಲ್ಲಿ ಹೇಗೆ ಸಿಗುತ್ತೋ ಹಾಗೇನೆ. ಯಾಕೆಂದರೆ ಪ್ರವಾಸ ಹೋದಾಗ ಒಂದು ಆರೋಗ್ಯದ ದೃಷ್ಟಿನಲ್ಲಿ ಆಚೆ ಕಡೆ ತಿಂದು ಕೆಟ್ಟೋದ್ರೆ ಪ್ರವಾಸ ನೋಡೋಕ್ಕಾಗಲ್ಲ. ಆ ದೃಷ್ಟಿಲಿ ಒಂದು, ಇನ್ನೊಂದು ರುಚಿಕರವಾಗೂ ಇರಬೇಕು. ಇವಾಗ ಉತ್ತರ ಭಾರತ ಕಡೆ ಎಲ್ಲ ಹೋದರೆ ನಮ್ಮ ದಕ್ಷಿಣ ಭಾರತ ಶೈಲಿಯಲ್ಲಿ ಅದು ಅಡುಗೆ ಸಿಗಲ್ವಲ್ಲ, ಊಟ ಸಿಗಲ್ಲ. ಆದ್ದರಿಂದ ಅದನ್ನು ನಾವು 2 ರೀಸನ್ನಿಂದನೂ ನಮ್ಮ ಅಡುಗೆಯವ್ರನ್ನ ಇಲ್ಲಿಂದನೇ ಕರ್ಕೊಂಡು ಹೋಗಿ ಮಾಡಿಸ್ತೀವಿ ನಾವು. ಓಕೆ. ಬಟ್ ಹಾಗಿದ್ರೆ ಯಾವುದೇ ಕಾರಣಕ್ಕೂ ಅವ್ರ ಊಟ ತಿಂಡಿ ಮಿಸ್ ಮಾಡ್ಕೊಳ್ಳೋಗಿಲ್ಲ? ಮನೆ ಊಟ ತಿಂಡಿ ಯಾವುದೇ ಕಾರಣಕ್ಕೂ ಮಿಸ್ಸೇ ಆಗಲ್ಲ ಅವ್ರಿಗೆ. ಸೂಪರ್ ಸರ್, ಅದೊಂದು ಭಾಳ ಸಂತೋಷವಾದ ವಿಚಾರ. ಯಾಕೆಂದರೆ ತುಂಬ ಜನ ಆರೋಗ್ಯ ಹಾಳಾಗ್ತಕ್ಕಂಥದ್ದು, ಎಲ್ಲೋ ನೀರು ಕುಡಿದು ಏನೋ ಒಂದು ಊಟ ಮಾಡಿ ಆ ಥರ ಇರೋದ್ರಿಂದ ನಿಮ್ಮ ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಬಟ್ ಪ್ರತಿಯೊಂದು ಪ್ರವಾಸದಲ್ಲೂ ಇದ್ದೇ ಇರ್ತಾರೆ? ಪ್ರತಿಯೊಂದು ಪ್ರವಾಸದಲ್ಲೂ. ಆಮೇಲೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನಾವು ಏನು ಸಾಮಗ್ರಿಗಳು ಬಳಸ್ತೀವಿ ಅಡುಗೆ ಊಟ ತಿಂಡಿಗೆ ಟೂರ್ನಲ್ಲಿ, ಅದು ಪ್ರತಿಯೊಂದು ಬೆಂಗಳೂರಿಂದಾನೇ ಹೋಗುತ್ತೆ, ಅದು ಎಷ್ಟೇ ದೂರ ಇರಲಿ. ಬಟ್ ಹೇಗೆ ತೊಗೊಂಡೋಗ್ತೀರಿ ಇದೆಲ್ಲ ಫ್ಲೈಟ್? ನಾವಿದೆಲ್ಲ ಲಾರಿನಲ್ಲಿ ಕಳಿಸಿ ಈ ಪ್ರವಾಸ ಶುರು ಆಗೋದಕ್ಕಿಂತ ಮುಂಚೆ ಯಾವ ಊರಿಗೆ ಹೋಗಬೇಕು ಅಲ್ಲಿ ತಲುಪಿಸಿರ್ತೀವಿ. ಅಲ್ಲಿಂದ ನಮ್ಮ ಅಡುಗೆಯವರೆಲ್ಲ ಅದನ್ನ ತಗೊಂಡು ಅಲ್ಲಿಂದ ಶುರು ಮಾಡ್ತೀವಿ. ಅದೆಲ್ಲ ಬಸ್ನಲ್ಲೇನೆ ವ್ಯವಸ್ಥೆ ಇರುತ್ತೆ, ಅದೆಲ್ಲ ಇಟ್ಕೊಳ್ಳೋಕೆ. ಆ ಬಸ್ನಲ್ಲೇ ಜೊತೆಗೇನೆ ಯಾತ್ರೆ ಮಾಡ್ತಾರೆ ಅವರು. ಒಟ್ಟಿನಲ್ಲಿ ನಿಮ್ಮ ಜೊತೆ ಬರೋರ್ಗೊಂದು ಪ್ರವಾಸ, ನಿಮ್ಗೊಂದು ಪರೀಕ್ಷೆ ಅಂತಲೇ ಹೇಳ್ಬೋದು.
ಪರೀಕ್ಷೆ ಅಂತ ನಾನು ಯಾವಾಗಲೇ ಹೇಳಿದಲ್ಲ, ಇದು ನಮ್ಮ ಪ್ಯಾಷನ್ ಆಗಿರೋದ್ರಿಂದ ಇದು ನಮ್ಮ ಖುಷಿಯಿಂದನೇ ಮಾಡ್ತೀವಿ ನಾವು ಇದನ್ನು. ಅಂದರೆ ಈ ಥರ ಕೊಡಬೇಕು, ಇವ್ರಿಗೆ ಹೊಸದು ಕೊಡಬೇಕು, ತಿನ್ನೋದ್ರಲ್ಲೂ ಅಷ್ಟೇ ಪ್ರತಿದಿನ ಒಂದೊಂದು ವೆರೈಟಿ ಕೊಡಬೇಕು, ಯಾತ್ರೆನಲ್ಲೂ ಅವ್ರು ಎಂಜಾಯ್ ಮಾಡಬೇಕು ಅನ್ನೋ ದೃಷ್ಟಿನಲ್ಲೇ ನಾವು ಪ್ಲ್ಯಾನ್ ಮಾಡಿರ್ತೀವಿ. ನೀವು ಹೇಳಿದಾಗೆ ಸೀಸನಲ್ಲಿ ನೀವು ಟ್ರಿಪ್ ಕರ್ಕೊಂಡು ಹೋಗ್ತೀರಾ. ಈಗ ಸಮ್ಮರ್ ಸೀಸನ್ನು, ಈಗ ಎಲ್ಲಿ ಟ್ರಿಪ್ ಹೋದರೆ ಅಥವಾ ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ? ಟೂರು ಪ್ರವಾಸದ ಇದರಲ್ಲಿ ಇವಾಗ ತುಂಬ ಚೆನ್ನಾಗಿರೋ ಟೈಮ್ ಅಂತ ಹೇಳಿದ್ರೆ ಇವಾಗ ಹಿಮಾಚಲ್ ಪ್ರದೇಶ, ಶಿಮ್ಲಾ, ಮನಾಲಿ, ಆಮೇಲೆ ಕಾಶ್ಮೀರ ತುಂಬ ಚೆನ್ನಾಗಾಗಿದೆ ಇವಾಗ. ಅದರಲ್ಲಿ ಶ್ರೀನಗರ, ಸೋನ್ಮಾರ್ಗು, ಗುಲ್ಮಾರ್ಗು ಈ ಪ್ರದೇಶದಲ್ಲಿ. ಆಮೇಲೆ ನಮ್ಮ ಈಸ್ಟ್ ಸೈಡ್ ಬಂದರೆ ನೀವು ಡಾರ್ಜಿಲಿಂಗು, ಗ್ಯಾಂಗ್ಟಾಕು ಈ ಕಡೆ ಎಲ್ಲನೂ ಹಿಲ್ ಸ್ಟೇಷನ್ ಟೂರ್ನಲ್ಲಿ ಹೋಗಬೇಕು ಅಂದರೆ ಪರ್ಫೆಕ್ಟ್ ಸೀಸನ್ನು. ನೀವು ಯಾತ್ರೆಯಲ್ಲಿ ಅಂತ ಹೇಳಿದ್ರೆ ಇನ್ನೇನು ಇವಾಗ ಬದ್ರಿ ಯಾತ್ರೆ ಶುರು ಆಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಏನಾದ್ರು ಅವಕಾಶಗಳಿದಾವೆ? ಯಾರು ಬರ್ತೀನಿ ಅಂದರೆ ಖಂಡಿತವಾಗ್ಲೂ ಇದೆ ಸರ್. ಇದೆಯಾ? ಇಲ್ಲ, ಮೇ ತಿಂಗಳು, ಜೂನ್ ತಿಂಗಳಿಂದೆಲ್ಲಾನು ಬದ್ರಿ ಯಾತ್ರೆ ಎಲ್ಲ ಶುರುವಾಗುತ್ತೆ, ಶಾರದಾಮ್ ಯಾತ್ರೆ ಅದೆಲ್ಲಾನು. ಅದು 14 ದಿನದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. 20 ದಿನ, 21 ದಿನ, ಅದು ಊರುಗಳು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ದಿನ ಜಾಸ್ತಿ ಆಗುತ್ತೆ. ಅದರಲ್ಲಿ ಮಿನಿಮಮ್ಮು ಇದೆ 6 ದಿನ, 7 ದಿನಕ್ಕೂ ಮಾಡ್ಕೊಡ್ತೀವಿ ಬದ್ರಿ ಯಾತ್ರೆ. ಇದೆಲ್ಲಾನು ಮೇಯಿಂದ ಶುರುವಾಗತ್ತೆ. ಹಾಗೂ ಕಾಶಿ, ಅಯೋಧ್ಯ, ಇವಾಗ ತಾನೇ ರಾಮಚಂದ್ರ ಪ್ರಭುನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಯೋಧ್ಯನಲ್ಲಿ. ಇದ್ರದ್ದು ಯಾತ್ರೆನೂ ತುಂಬ ಜನ ನಮ್ಗೆ ಇವಾಗ ನಾವು ಮಾಡ್ತಾ ಇದ್ದೀವಿ. ಈಗ ಅಯೋಧ್ಯೆ ಅಂತ ಬಂತು, ನಿಮಗೆಲ್ಲ ಒಂಥರ ವರದಾನ. ಯಾಕೆಂದರೆ ವರದಾನ ಯಾಕೆ ಅಂತ ಹೇಳ್ತೀನಿ ಅಂದರೆ, ಬಿಕಾಸ್ ಜನಗಳು ಕರ್ಕೊಂಡು ಹೋಗ್ತಕ್ಕಂಥ ಪುಣ್ಯ. ಜೊತೆಗೆ ಹೌದು, ಅಯೋಧ್ಯೆನೂ ಈಗ ಒಂದು ಒಳ್ಳೆ ಪುಣ್ಯಕ್ಷೇತ್ರ, ಅಲ್ಲಿ ಒಂದು ಪ್ರವಾಸ ಹೋಗ್ತಕ್ಕಂಥದ್ದು. ಮತ್ತು ಅಯೋಧ್ಯೆ ಅಂತಕ್ಕಂಥದ್ದು ಹೊಸದು. ನೀವು ಅಲ್ಲಿ ಹೇಗೆ ರೀತಿಯಾಗಿ ಕಮ್ಯುನಿಕೇಷನ್ ಮಾಡ್ಕೊಂಡಿದ್ದೀರಾ? ಅಯೋಧ್ಯ ಇವಾಗ ಏನು ದೇವಸ್ಥಾನ ಇದೆ ಅದೆಲ್ಲ ಹೊಸದು. ಆದರೆ ನಾವೇನು 60 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ನಮ್ಗೆ ಅವಾಗ್ಲಿಂದ ಇರೋವಂಥ ಎಲ್ಲ ನೆಟ್ವರ್ಕು, ಹೋಟೆಲ್ ಆಗಲಿ, ವೆಹಿಕಲ್ಲು, ಇದ್ರದ್ದೆಲ್ಲನೂ ಹಿಂದೆಯಿಂದನೂ ಇರೋದಿದೆ. ಅದರಿಂದ ನಾವೇನು ನಮ್ಮ ಈ ಯಾತ್ರೆಗೆ ಬರೋರ್ಗೆ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಎಲ್ಲನೂ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ. ಎಸ್ ಸರ್, ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅನುಭವಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ನನ್ನ ಪ್ರಕಾರ ನೀವು ಹೇಳೋದು ನೋಡಿದ್ರೆ ನಿಮಗೆ ಬೆಂಗಳೂರು, ಕರ್ನಾಟಕಕ್ಕಿಂತ ಹೆಚ್ಚಿಗೆ ಹೊರಗಡೆನೇ ಪರಿಚಯ, ಹೊರಗಡೆನೇ ಎಲ್ಲ ಗೊತ್ತು ಅಂತ ಅನಿಸುತ್ತೆ. ಆ ಥರನೇ ಆಗಿದೆ ಸರ್ ಇವಾಗ. ಹೌದು. ಓಕೆ, ಮಾರ್ಗದರ್ಶಕರು ಬಹಳ ಇಂಪಾರ್ಟೆಂಟು ವೀಕ್ಷಕರೇ. ಸರ್, ಈಗ ಟ್ರಿಪ್ ಹೋಗ್ತೀರಾ, ಒಂದು ಗ್ರೂಪ್ ಕರ್ಕೊಂಡು ಹೋಗ್ತೀರಾ, ಬಟ್ ನೀವು ಯಾರ್ಯಾರ ಜೊತೆಗೆ ಹೋಗ್ತೀರಾ? ಈ ಒಂದು ಯಾತ್ರೆಗೆ ಹೋಗಬೇಕಾದ್ರೆ ನಮ್ಮಲ್ಲಿ ಫುಲ್ ಒಂದು ಟೀಮ್ ಇದೆ. ಎಲ್ಲಾನು ನಮ್ಮ ಸ್ವಂತ ಇಲ್ಲಿ ಕೆಲಸ ಮಾಡೋರೇನೆ. ಇವರೆಲ್ಲಾನು ಎಕ್ಸ್ಪೀರಿಯನ್ಸ್ಡ್. ಇವಾಗ ಇದಕ್ಕೆ ಟೂರ್ ಮ್ಯಾನೇಜರ್ ಅಂತ ಹೋಗ್ತಾರೆ. ಇವರು ಟೂರ್ ಮ್ಯಾನೇಜರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರಿಗೆ ಬೆಂಗಳೂರಿಂದ ಇವಾಗ ಏರ್ಪೋರ್ಟಿಂದ ಹೋಗ್ಬೇಕಂದ್ರೆ ಫ್ಲೈಟಲ್ಲಿ ಕರ್ಕೊಂಡೋಗಿ ಅವ್ರನ್ನ ಮತ್ತೆ ಕರ್ಕೊಂಬರೋವರೆಗೂ ಜೊತೆಗೇನೆ ಇರ್ತಾರೆ. ಇವರು ಪ್ರತಿನಿತ್ಯ ಅವ್ರಿಗೆ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ರೆಡಿ ಆಗಬೇಕು, ಯಾವ ಊರು ನೋಡ್ತೀವಿ, ಯಾವ ಊರಿನಲ್ಲಿ ಏನೇನಿದೆ, ನೀವೇನು ತರಬೇಕು, ಮಾಡಬೇಕು, ಎಲ್ಲ ಪ್ರತಿಯೊಂದೂ ಅವರು ನಮ್ಮ ಟೂರ್ ಮ್ಯಾನೇಜರ್ ಅವ್ರ ಜೊತೆಗೆ ನಿಂತು ಮಾಡಿಸ್ತಾರೆ. ಇದು ಯಾತ್ರೆಯಲ್ಲಿ ಎಲ್ಲೇ ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ನೀವು ಅವರು ಎಲ್ಲಿಗೆ ಹೋಗಬೇಕು, ಎಲ್ಲಿಂದ ಬರಬೇಕು. ಯಾಕೆಂದರೆ ಇವಾಗ ಕಾಶಿ ಅಂಥ ಕಡೆ ಎಲ್ಲನೂ ತುಂಬ ರಶ್ ಇರುತ್ತೆ. ಅವ್ರ ಜೊತೆಗೇನೆ ಹೋಗಿ ಯಾತ್ರೆ ಫುಲ್ ದೇವರ ದರ್ಶನ ಎಲ್ಲ ಮುಗಿಸಿ ಕರ್ಕೊಂಡ್ಬರ್ತಾರೆ. ಗೈಡೆನ್ಸ್ ಇರುತ್ತೆ. ಮಿಸ್ ಆದರೆ ಇಲ್ಲಿ ಬರಬೇಕು. ಹೌದು, ಪ್ರತಿಯೊಂದು ಫೋನ್ ನಂಬರ್ ಇರುತ್ತೆ, ಅವ್ರು ಇಂಥ ಕಡೆ ಬರಬೇಕು ಇದನ್ನ ಅಂತ. ಹೆಡ್ ಕೌಂಟ್ ಇರುತ್ತೆ ನಿಮಗೆ. ಅಷ್ಟು ಕೌಂಟ್ ಬಂದಮೇಲೆ ನೀವು ಮತ್ತೆ ಮುಂದೆ ಫರ್ದರ್. ಹೌದು. ಎಲ್ಲರೂ ಇವಾಗ ಒಂದು 40 ಜನ ಒಂದು ಯಾತ್ರೆನಲ್ಲಿ ಹೋಗಿದ್ದಾರೆ ಅಂದರೆ 40 ಜನನೂ ಬಂದು ಒಂದು ಕಡೆ ಕೂತ್ಕೊಂಡು ಆದ್ಮೇಲೆ ನಾವು ಮುಂದೆ ಹೋಗ್ತಕ್ಕಂಥದ್ದು. ಓಕೆ. ಮೊದಲೆಲ್ಲ ಏನಪ್ಪ ಅಂದರೆ ನಿಮ್ಗೆ ಯಾವುದೇ ರೀತಿಯಾದಂಥ ಸೋಷಿಯಲ್ ಮೀಡಿಯಾ ಆಗ್ಬೋದು, ಕಮ್ಯುನಿಕೇಷನ್ನು, ಮೊಬೈಲು ಇದೆಲ್ಲ ಇರಲಿಲ್ಲ. ಈಗ ನೀವು ಟ್ರಿಪ್ ಹೋಗಿ ಮುಂಚೆ ಗೈಡ್ ಮಾಡೋದಕ್ಕಾಗ್ಬೋದು, ಅಥವಾ ಟ್ರಿಪ್ ಹೋದಾಗ ಕಮ್ಯುನಿಕೇಷನ್ ಮಾಡೋದಕ್ಕಾಗ್ಬೋದು, ಮೊಬೈಲ್ ಅಂತಕ್ಕಂಥದ್ದು ಇದೆ ಅಲ್ವಾ? ನೀವು ಒಂದು ಟ್ರಿಪ್ ಹೋದಾಗ ಒಂದು ಗ್ರೂಪ್ ಮಾಡಿಕೊಂಡು ಅದನ್ನೆಲ್ಲ ಕಮ್ಯುನಿಕೇಷನ್ ಮಾಡ್ತಕ್ಕಂಥದ್ದು, ಅಪ್ಡೇಟ್ಸ್ ಕೊಡ್ತಕ್ಕಂಥದ್ದು ಏನಾದ್ರು ಉಂಟಾ? ಸರ್, ನಮ್ಮದು ಒಂದು ಟೂರ್ ಬುಕ್ ಮಾಡಾದ್ಮೇಲೆ ಒಬ್ಬರಿಗೆ ಆ ಯಾತ್ರೆಗೆ ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲ ಸೇರಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ಆ ಗ್ರೂಪ್ನಲ್ಲಿ ಪ್ರತಿಯೊಂದೂ ಏನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ಕೊಡ್ತಾ ಇರ್ತೀವಿ. ಹಾಗೂ ಟೂರ್ನಲ್ಲಿ ಯಾತ್ರೆ ನಡಿಬೇಕಾದ್ರೂ ಅಷ್ಟೇ ನಮ್ಮ ಮ್ಯಾನೇಜರ್ ಏನಿದ್ರೆ ವಾಟ್ಸಪ್ ಗ್ರೂಪ್ ಮೂಲಕನೇ ನಾವಿಂಥ ಊರಿಗೆ ಹೋಗ್ತಾ ಇದೀವಿ, ಇಂಥ ಕಡೆ ನಿಂತ್ಕೊಂಡಿದ್ದೀವಿ, ಯಾರು ಮಿಸ್ ಆದರೆ ಅವ್ರ ಈ ಲೊಕೇಶನ್ ಕೊಟ್ಟಿರ್ತಾರೆ, ಆ ಲೊಕೇಶನ್ಗೆ ಬರ್ಬೇಕು ನೀವು ಅಂತ ಹೇಳಿ ಅವ್ರಿಗೆಲ್ಲಾನು ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊತಾರೆ. ಈಗ ನೀವು ಹೇಳಿದ್ರಿ ನಿಮಗೆ ಅಂತೇಳಿ ಒಂದು ಟ್ರಿಪ್ ಕರ್ಕೊಂಡು ಹೋಗೋಕ್ಕೆ ಮ್ಯಾನೇಜರ್ ಅಥವಾ ಅಡ್ವೈಸರ್ ಇರ್ತಾರೆ ಅಂತೇಳಿ, ಬಟ್ ಅವ್ರು ಕರ್ಕೊಂಡು ಹೋಗ್ತಾರೆ, ಸಂತೋಷ. ಬಟ್ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಬರ್ತಾ ಇರುತ್ತಾ ಹೇಗೆ, ಅಥವಾ ನೀವು ಹೇಗೆ ಫಾಲೋ ಮಾಡ್ತೀರಾ? ಸರ್, ನಮ್ಮದೇ ಒಂದು ಸಪ್ರೇಟ್ ಒಂದು ಟೂಲ್ ಇದೆ, ಅದರಲ್ಲಿ ಎಲ್ಲಾನು ಅಪ್ಡೇಟ್ ಮಾಡ್ತಾರೆ. ಪ್ರತಿದಿನಾನು ಏನು ಎಲ್ಲಿದ್ದೀವಿ, ಏನು ನಡೀತಿದೆ ಏನು ಅನ್ನೋದನ್ನ ಬೆಳಗ್ಗೆಯಿಂದ ಸಂಜೆ ಒಳಗೂ ಏನೇನಾಯಿತು ಅನ್ನೋದನ್ನ ನಮಗೂ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ನಮಗೆ ಯಾರ್ಯಾರು ಎಲ್ಲಿ ಯಾವ ಊರಿನಲ್ಲಿದ್ದಾರೆ, ಏನು ಜಾಗ ನೋಡ್ತಾ ಇದ್ದಾರೆ ಏನು ಅನ್ನೋದನ್ನು ನಮಗೂ ಕಾನ್ಸ್ಟೆಂಟ್ ಅಪ್ಡೇಟ್ ಇರುತ್ತೆ. ಸರ್, ಈಗ ನೀವು ಟ್ರಿಪ್ ಕರ್ಕೊಂಡು ಹೋಗ್ತೀರಾ,
ಟ್ರಿಪ್ ಕರ್ಕೊಂಡು ಹೋದಾಗ ಜನಕ್ಕೊಂದು ಆನಂದ, ಒಂದು ಸಂತೋಷ, ಒಂದು ಮೆಮೊರಿ ಅನ್ನೋದಿರುತ್ತೆ. ಬಟ್ ನಿಮ್ಗೆ ಆಗ್ತಕ್ಕಂಥ ಒಂದು ಚಾಲೆಂಜಸ್ ಏನು ಸರ್? ಸರ್ ಚಾಲೆಂಜಸ್ಸು ತುಂಬ ಇದೆ. ಯಾಕೆ ಅಂದರೆ ಒಂದು ನೇಚರ್ ನಮ್ಮ ಕೈನಲ್ಲಿ ಇಲ್ವೇ ಇಲ್ಲ. ನಾವು ಎಷ್ಟೇ ಪ್ಲಾನ್ ಮಾಡಿರ್ತೀವಿ, ಎಲ್ಲ ಇದಿರುತ್ತೆ, ಆದರೂ ನೇಚರ್ ಸಪೋರ್ಟ್ ಮಾಡಬೇಕು. ಇದು ಒಂದು ಚಾಲೆಂಜ್. ಆದರೂ ನಮ್ಮ ಅದೇ ಹೇಳಿದ್ನಲ್ಲ, ಎಕ್ಸ್ಪೀರಿಯನ್ಸ್ ಮೇಲೆ ಏನು ಅಂತ ಹೇಳಿದ್ರೆ ನಾವು ಅದನ್ನು ಆದಷ್ಟು ಕೌಂಟರ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ಇನ್ ಕೇಸ್ ಈ ಥರ ಏನಾರು ಆದರೆ ಏನು ಮಾಡ್ಬೋದು, ಅದ್ರ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅನ್ನೋದು ಆಲ್ಟರ್ನೇಟಿವ್ಸ್ ಏನಿದೆ, ಅದು ಆ ಮೂಮೆಂಟಲ್ಲಿ ಇಮಿಡಿಯೇಟ್ ಆಗಿ ಸ್ಪ್ಲಿಟ್ ಸೆಕೆಂಡ್ ಡಿಸಿಷನ್ಸ್ ತೊಗೊತೀವಿ ನಾವು. ಎಸ್, ಹಾಗೆ ನಾನಲ್ಲಿ ಬೋರ್ಡಲ್ಲಿ ನೋಡ್ತಾ ಇದ್ದೆ, ನೀವು ಬರೀ ಒಂದು ಧಾರ್ಮಿಕ ಕ್ಷೇತ್ರದಷ್ಟೇ ಅಲ್ಲ, ಕೆಲವೊಂದು ಹೇಳ್ಬೇಕಂತಂದ್ರೆ ಹನಿಮೂನ್ ಟ್ರಿಪ್ಸು ಇದೆ ಅಂತೇಳಿ, ಅದನ್ನೆಲ್ಲ ಯಾವ ರೀತಿಯಾಗಿ ಅರೇಂಜ್ ಮಾಡ್ತಾರೆ ಅಂತ? ಸರ್, ಹನಿಮೂನ್ ಟೂರ್ಸು, ಕಸ್ಟಮೈಸ್ ಟೂರ್ಸು ಇದೆಲ್ಲಾನು ಕಂಡಕ್ಟ್ ಮಾಡ್ತೀವಿ. ಇದರಲ್ಲಿ ಇವಾಗ ಯಾವುದೇ ಊರಿಗೆ ಹೋಗಬೇಕು ಅಂತ ಇದೆ, ಇವಾಗ ಹನಿಮೂನ್ಗೆ ಸಂಬಂಧಪಟ್ಟಿರೋ ಅಂಥ ಊರುಗಳೇನಿದೆ ನಾವೇ ಸಜೆಷನ್ಸ್ ಕೊಡ್ತೀವಿ. ಇವಾಗ ಇದರಲ್ಲಿ ಏನು ಅಂತ ಹೇಳಿದ್ರೆ, ಈ ಕಪಲ್ಸ್ ಇಬ್ಬರನ್ನು ಕೂಡಿಸ್ಕೊಂಡು ಅವ್ರನ್ನೇ ನಾವು ಎಲ್ಲ ಅವ್ರ ಹತ್ರ ಡೀಟೇಲ್ಸ್ ತೊಗೊತೀವಿ. ಅವ್ರಿಗೆ ಏನು ಊರು ಇಷ್ಟ ಇದೆ, ಅಂದರೆ ಕೆಲವ್ರಿಗೆ ಮೌಂಟೇನ್ಸ್ ಇಷ್ಟ ಇರುತ್ತೆ, ಕೆಲವ್ರಿಗೆ ಬೀಚಸ್ ಇಷ್ಟ ಇರುತ್ತೆ, ಕೆಲವರು ಬೇರೆ ಥರ ಪ್ಲೇಸಸ್ ಇಷ್ಟ ಇರುತ್ತೆ. ಸೊ ಅವ್ರದ್ದು ಏನು ಅವ್ರಿಗೆ ಇಷ್ಟಗಳಿದೆಯೋ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಪ್ಯಾಕೇಜನ್ನು ಮಾಡಿ ಅವ್ರನ್ನ, ಯಾಕಂದರೆ ಲೈಫ್ನಲ್ಲಿ ಒನ್ ಟೈಮ್ ಹನಿಮೂನ್ ಟೂರ್ಸ್ ಏನಿದೆ ಇದನ್ನು ನಾವು ಆದಷ್ಟು ಅವ್ರಿಗೆ ಮೆಮೊರಬಲ್, ಎಂಜಾಯಬಲ್ ಆಗೋಷ್ಟು ನಾವು ಅನುಕೂಲ ಮಾಡಿಕೊಡ್ತೀವಿ. ಎಸ್, ಖಂಡಿತ. ಇನ್ನು ಆಗಲೇ ಊಟದ್ದು ಹೇಳ್ತಾ ಇದ್ರಿ, ಒಂದು ಕ್ವಶನ್ ಕೇಳೋದು ಮರ್ತಿದ್ದೆ. ಇನ್ನು ಪುಣ್ಯಕ್ಷೇತ್ರಕ್ಕೆ ಅಂತ ಹೋದಾಗ ಖಂಡಿತ ವೆಜ್ ಅನ್ನೋದು ಬಹಳ ಮುಖ್ಯ. ಇವನ್ ಎಂಜಾಯ್ಮೆಂಟ್ ಟ್ರಿಪ್ ಹೋದಾಗಲೂ ಹೇಗೆ ನಿಮ್ಮದು ವೆಜ್ಜಾ ನಾನ್ ವೆಜ್ಜಾ, ಹೇಗೆ ಫುಡ್ಡು? ಸರ್, ನಮ್ಮದು 100% ವೆಜಿಟೇರಿಯನ್ ಫುಡ್. ಓಕೆ, ನಾವು ಯಾವುದೇ ಇದನ್ನಲ್ಲೂ ಯಾವ್ದು ಟೂರ್ ಮಾಡಿದ್ರು 100% ವೆಜಿಟೇರಿಯನ್ ಕಂಪ್ಲೀಟ್. ಹೌದು. ಓಕೆ, ಇದಲ್ಲದೆ ಇದರಲ್ಲಿ ಒಂದು ಸ್ಟೆಪ್ ಅಹೆಡ್ ನಾವು ಸಾತ್ವಿಕ್ ಫುಡ್ ಕೂಡ ಮಾಡ್ತೀವಿ. ಅಂದರೆ ಸಾತ್ವಿಕ್ ಫುಡ್ನಲ್ಲಿ ನೋ ಆನಿಯನ್, ನೋ ಗಾರ್ಲಿಕ್ ಟೂರ್ಸ್. ಅಂದ್ರೆ ಇದನ್ನ ಕೆಲವು ಸ್ಪೆಸಿಫೈಡ್ ಇವರು ಬರ್ತಾರೆ, ಅವ್ರಿಗೆ ನಮ್ಗೆ ಆ ಥರನೇ ಮಾಡ್ಕೊಡ್ಬೇಕು ನೀವು ಅಂತ ಹೇಳಿ ಅವರೇ ಒಂದು ಗ್ರೂಪ್ ಇರ್ತಾರೆ, 40 ಜನ 50 ಜನ ಬರ್ತಾರೆ. ಅವ್ರಿಗೆ ಆ ಟೂರ್ನಲ್ಲಿ, ಆ ಯಾತ್ರೆನಲ್ಲಿ ಅವ್ರಿಗೆ ಹೇಗೆ ಬೇಕೋ ಆ ಥರನೇ ಮಾಡ್ಕೊಡ್ತೀವಿ. ಸೂಪರ್. ಯಾಕೆಂದರೆ ಈ ಥರ ತುಂಬ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರ್ತಕ್ಕಂಥವ್ರು ಹೊರಗಡೆ ಟ್ರಿಪ್ ಹೋಗೋದೇ ಮರ್ತ್ಬಿಟ್ಟಿರ್ತಾರೆ. ಯಾಕೆಂದ್ರೆ ನಮ್ಗೆ ಹೊರಗಡೆ ಹೋದಾಗ ಫುಡ್ ಸೆಟ್ ಆಗಲ್ಲ, ಫುಡ್ ಸೆಟ್ ಆದ್ರು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ದೆ ಅಡುಗೆ ಯಾರು ಮಾಡ್ಕೊಡಲ್ಲ, ನಾವು ಮಾಡ್ಕೊಳಕ್ಕಾಗಲ್ಲ ಅನ್ನೋದು ಮನಸ್ಸಲ್ಲಿ ಅಳುಕಿರುತ್ತೆ. ಆ ಥರ ಅಳುಕಿರ್ತಕ್ಕಂಥವ್ರಿಗೆ ಭಾಗೀರಥಿ ಟ್ರಾವೆಲ್ಸ್ ಒಂದು ವರದಾನ ಅಂತ ಹೇಳಿ ಅಲ್ವಾ? ಖಂಡಿತ, ಅದು ನಾವು ಅದನ್ನ ಮಾಡಲೇಬೇಕು, ಅದು ನಮ್ಮ ಕರ್ತವ್ಯನೂ ಕೂಡ. ಯಾಕಂದ್ರೆ ಒಬ್ರು ಯಾತ್ರೆಗೆ ಬಂದಾಗ ಊಟಕ್ಕೋಸ್ಕರ ಅವ್ರು ಯಾತ್ರೆ ನಿಲ್ಲಿಸಬಾರ್ದು ಅನ್ನೋದು ನಮ್ಮಿದು. ಆದ್ರಿಂದ ಅವರು ಎಲ್ಲೇ ಯಾತ್ರೆಗೆ ಬಂದ್ರು ಅವ್ರಿಗೆ ಆ ಥರ ಇಂಥ ಪದಾರ್ಥ ಅವ್ರಿಗೆ ಇದಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರು ಒಂದು ಆಲ್ಟರ್ನೇಟಿವ್ ಮಾಡಿ ಕೊಡ್ತೀವಿ ಅವ್ರಿಗೆ. ಎಸ್, ಈಗ ಎಷ್ಟೋ ಜನ ಟ್ರಿಪ್ ಹೋಗಬೇಕು ಅಂತ ಆಸೆ ಪಡ್ತಾರೆ, ಬಟ್ ನಿಮ್ಮಲ್ಲಿ ಏನೇನು ಪ್ಯಾಕೇಜಸ್ ಇದೆ, ಯಾವ ಟ್ರಿಪ್ ಇದೆ, ಏನು ಕಾಸ್ಟ್ ಅಂತ ಗೊತ್ತಿರಲ್ಲ, ಅವರಿಗೆಲ್ಲ ಅಪ್ಡೇಟ್ಸ್ ಯಾವ ರೀತಿ ಸಿಗ್ಬೋದು? ಒಂದು ನಮ್ಮದು ಫೋನ್ ನಂಬರ್ಸ್ಗೆ ಅವ್ರು ಫೋನ್ ಮಾಡ್ದೆ ಅಂದರೆ ಎಲ್ಲ ಡೀಟೇಲ್ಸ್ ಕಳಿಸ್ತೀವಿ. ನಮ್ಮ ವೆಬ್ಸೈಟಲ್ಲಿ ಇದೆ, ವೆಬ್ಸೈಟ್ನಲ್ಲೂ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ. ಓಕೆ, ಹಾಗೂ ಅವ್ರ ನಂಬರ್ ಕೊಟ್ಟರೆ ನಾವು ವಾಟ್ಸಾಪ್ನಲ್ಲಿ ಅವ್ರಿಗೆ ಕಾನ್ಸ್ಟೆಂಟ್ ಆಗಿ ಅಪ್ಡೇಟು ಕಳಿಸ್ತೀವಿ. ಯಾವ ಟೂರು ಮುಂದೆ ಇನ್ನು 2 ತಿಂಗಳಲ್ಲಿ 3 ತಿಂಗಳಲ್ಲಿ ಯಾವ ಟೂರ್ಸು ಕಂಡಕ್ಟ್ ಮಾಡ್ತಾ ಇದ್ದೀವಿ, ಯಾವ ಯಾತ್ರೆಗಳಿದೆ, ಆಫರ್ಸ್ ಏನಿದೆ, ಈ ಥರದ್ದೆಲ್ಲನೂ ನಾವು ಅವ್ರಿಗೆ ಅಪ್ಡೇಟ್ ಮಾಡ್ತೀವಿ. ಎಸ್, ಗ್ರೂಪಲ್ಲಿ ಬರ್ತಕ್ಕಂಥವ್ರಿಗೆ ಯಾವ ರೀತಿಯಾದಂಥ ಟೂರ್ನ ವ್ಯವಸ್ಥೆ ಮಾಡ್ತೀರಾ, ಅಥವಾ ಇಂಡಿವಿಜುವಲ್ ಆಗಿ ಒಬ್ಬರು ಇಬ್ಬರು ಬರ್ತಾರೆ, ಅಥವಾ ಲೇಡೀಸ್ ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಹಸ್ಬೆಂಡ್ ವೈಫ್ ಇರ್ತಾರೆ, ಯಾವ ರೀತಿಯಾಗಿ ನಿಮಗೆ ಚಾಲೆಂಜ್ ಆಗುತ್ತೆ? ಸರ್, ಇವಾಗ ನಾವೇನು ಈ ತೀರ್ಥಯಾತ್ರೆ ಇದೆಲ್ಲ ಮಾಡ್ತೀವಿ, ಇದರಲ್ಲಿ 90% ಬರೋದೇ ಸೀನಿಯರ್ ಸಿಟಿಸನ್ಸ್. ಹೌದು. ಸೊ ಸೀನಿಯರ್ ಸಿಟಿಸನ್ಸ್ಗೆ ಅಂತಾನೆ ನಾವು ಈ ಯಾತ್ರೆ ಇದೆ ಡಿಸೈನ್ ಮಾಡ್ಬೇಕಾದ್ರೆ ನಾವು ಅದೇ ಥರನೇ ಮಾಡಿರ್ತೀವಿ. ಇದರಲ್ಲಿ ಒಂದು ನಾವು ಐಟಿನರಿ ಪ್ರತಿದಿನ ಎಲ್ಲಿ ಏನು ನೋಡ್ತೀವಿ, ಏನಾಗುತ್ತೆ ಅನ್ನೋದನ್ನ ನಾವು ಸೀನಿಯರ್ ಸಿಟಿಸನ್ಸ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟೆ ಮಾಡಿದ್ದೀವಿ. ಅಂದರೆ ಅವ್ರಿಗೆ ಎಷ್ಟು ಟ್ರಾವೆಲ್ ಮಾಡೋಕ್ಕಾಗತ್ತೆ, ಒಂದು ದಿನ ಎಷ್ಟು ಊರು ನೋಡೋಕ್ಕಾಗತ್ತೆ, ಅದ್ರ ಪ್ರಕಾರನೇ ನಾವು ಅದನ್ನ ಐಟಿನರಿನ ಡಿಸೈನ್ ಮಾಡಿದ್ದೀವಿ. ಎರಡನೇದು ಊಟ ತಿಂಡಿನೂ ವಯಸ್ಸಾದವ್ರಿಗೆ ಹೇಗೆ ಜೀರ್ಣಕ್ಕೆ ಬರುತ್ತೆ, ಅವ್ರಿಗೆ ಶುಗರ್ ಇರುತ್ತೆ, BP ಇರುತ್ತೆ, ಆದ್ರಿಂದ ಡಯಾಬಿಟಿಕ್ ಫ್ರೆಂಡ್ಲಿ ಫುಡ್ಡು, ಆಮೇಲೆ BP ಇರೋರಿಗೆ ವಿತೌಟ್ ಸಾಲ್ಟ್ ಬೇಕು ಅಂದ್ರೆ ಆ ಥರ ಫುಡ್ಡು, ಈ ಥರದ್ದೆಲ್ಲಾನು ಅವ್ರಿಗೆ ಹೇಗೆ ಅನುಕೂಲ ಆಗುತ್ತೋ, ಅವ್ರಿಗೆ ಅನುಕೂಲ ಬೇಕೋ ಆ ಥರ ಅನುಕೂಲ ಮಾಡ್ಕೊಡ್ತೀವಿ ಫುಡ್ನಲ್ಲಿ. ಹಾಗೂ ಇಂಡಿವಿಜುವಲ್ಸ್ ಇವರೆಲ್ಲ ಬರ್ತಾರಲ್ಲ ಟೂರ್ಗೆ, ಕೆಲವರೊಬ್ಬರಿಗೆ ನಾವು ಹಾಕೋ ಟೂರ್ಸ್ ತುಂಬ ದಿನ ಜಾಸ್ತಿ ಆಗುತ್ತೆ, ಇಷ್ಟು ದಿನ ನಾವು ಬರೋಕ್ಕಾಗಲ್ಲ, ನಮ್ಗೆ ರಜಾ ಇರೋದೇ 4 ದಿನ 5 ದಿನ ಅಂದಾಗ ಅವ್ರ ಫ್ಯಾಮಿಲಿಗೆ ಹೇಗೆ ಬೇಕೋ, ಎಷ್ಟು ದಿನದಲ್ಲೇ ಬೇಕೋ ಅಷ್ಟು ದಿನದಲ್ಲೇ ಇದೇ ಯಾತ್ರೆನೇ ಅವ್ರಿಗೆ ಏನೇನು ನೋಡೋಕ್ಕಾಗುತ್ತೋ ಅಷ್ಟು ತೋರಿಸಿ ಅವ್ರಿಗೆ ಪ್ರತಿಯೊಂದು ಅನುಕೂಲನೂ ಮಾಡ್ಕೊಡ್ತೀವಿ. ಸರ್, ಇದು ನಮ್ಮ ಬ್ರೋಷರ್. ಇದು ಇದರಲ್ಲಿ ನಮ್ದು ಎಲ್ಲ ಮೆನ್ಷನ್ ಮಾಡಿದೀವಿ. ಅಂದ್ರೆ ಇವಾಗ ನಿಮ್ಗೆ ನಾರ್ತ್ ಇಂಡಿಯಾ ಕಡೆ ಅಂದ್ರೆ ಶಾರದಾಮ್ ಮಾಡ್ತೀವಿ, ಧೋಧಾಮು, ಅಯೋಧ್ಯ ಟೂರು, ಹಾಗೂ ನೇಪಾಳ, ಅಮರನಾಥ್, ಕಾಶ್ಮೀರು,
ಹಿಮಾಚಲ್ ಪ್ರದೇಶ್ ಟೂರ್ ಮಾಡ್ತೀವಿ, ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್, ಸೌತ್ ಇಂಡಿಯಾನಲ್ಲಿ ಆಂಧ್ರ, ತಮಿಳುನಾಡು, ಕರ್ನಾಟಕ, ಇದೆಲ್ಲಾನು ಮಾಡ್ತಾ ಇದ್ದೀವಿ. ಅಂದ್ರೆ ಇದು ಒಂದು ಬುಕ್ ಮಾಡಿ ಇಟ್ಬಿಟ್ಟಿದ್ದೀರಾ? ಇದೊಂದು ಬುಕ್ ಮಾಡಿ ಯಾರು ಬಂದ್ರು ಕೊಡ್ತೀರಾ? ಇದರಲ್ಲಿ ಯಾವ ಊರು ನೋಡ್ತಾರ ಅವರು, ಅವ್ರಿಗೆ ಆ ಯಾತ್ರೆಗೆ ಎಷ್ಟು ಟೂರ್ ಕಾಸ್ಟ್ ಆಗತ್ತೆ, ಯಾವ ಡೇಟ್ ನಲ್ಲಿ ಹೊರಡುತ್ತೆ, ಪ್ರತಿಯೊಂದು ಮಾಹಿತಿನೂ ಇದರಲ್ಲಿ. ತುಂಬಾ ಸಂತೋಷ ಆಯ್ತು ಬುಕ್ ನೋಡಿ. ಯಾಕೆಂದ್ರೆ ನನಗೆ ಕೆಲವರು ಅಂತಂತಲ್ಲ, ಬಟ್ ಎಲ್ಲಾನು ಒಂದು ಬಿಸ್ನೆಸ್ಸು, ಬಟ್ ಒಂದು ಬಿಸ್ನೆಸ್ ಆಗಿ ನೋಡಿದೆ, ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಭಗವಂತನ ಸೇವೆ ಅಂತ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ನಮ್ಗೆ ಈ ರೀತಿಯಾಗಿ ಟ್ರಾನ್ಸ್ಪರೆಂಟಾಗಿ ನೀವು ಆ ಒಂದು ಬುಕ್ಲೆಟ್ ಕೊಟ್ಟಾಗ, ಒಂದು ಪ್ಯಾಕೇಜ್ ಕೊಟ್ಟಾಗ, ಅದು ಯಾರೇ ಬರಲಿ, ಬಡವರೇ ಬರಲಿ, ಶ್ರೀಮಂತರೇ ಬರಲಿ, ಮೇಲ್ ಇರಲಿ, ಫೀಮೇಲ್ ಇರಲಿ, ಎಲ್ಲರಿಗೂ ಒಂದೇ ರೀತಿಯಾದಂಥ ನ್ಯಾಯ ಅಲ್ವಾ? ಆ ಥರ ಇರೋದ್ರಿಂದ ಖಂಡಿತ ವೀಕ್ಷಕರೇ, ನಾನು ಗೂಗಲ್ ಡ್ರೈವ್ಗೆ ಈ ಒಂದು ಬುಕ್ನ ಒಂದು PDF ಹಾಕಿ ನಿಮಗೆ ಲಿಂಕ್ನ ಕೊಟ್ಟಿರ್ತೀನಿ. ಕಂಪ್ಲೀಟಾಗಿ ನೀವು ಸಹ ಚೆಕ್ ಮಾಡ್ಕೋಬೋದು ಅಲ್ವಾ ಸರ್? ಹೌದು. ಇನ್ನು ಟ್ರಿಪ್ ಹೋದಾಗ ನೀವು ಬಸ್ ಆಗ್ಬೋದು ಅಥವಾ ರೂಮ್ಸ್ ಆಗ್ಬೋದು, ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ತೀರಿ? ಯಾವ ಸ್ಟಾರಲ್ಲಿ ಒಂದು ರೂಮ್ಸ್ನ ವ್ಯವಸ್ಥೆ ಮಾಡ್ತೀವಿ ಸರ್? ನಾವು ಎಲ್ಲ ಯಾತ್ರೆಗಳು ಏನಿದೆ ಇಲ್ಲಿರೋ ಹೋಟೆಲ್ಸ್ ರೂಮ್ಸ್ ಏನು ನಾವು ಬುಕ್ ಮಾಡ್ತೀವಿ, ಇದೆಲ್ಲಾನು 2 ಸ್ಟಾರ್ ಪ್ರೀಮಿಯಂ, 3 ಸ್ಟಾರ್ ಕ್ಯಾಟಗರಿ ರೂಮ್ಸ್ನಲ್ಲಿ ನಮ್ಮ ಟೂರ್ನಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಇದೆಲ್ಲಾನು ಹಾಗೇನೂ ನೋಡಿಲ್ಲ ನಾವು. ಪ್ರತಿಯೊಂದು ನಾವು ಹೋಗಿ ಖುದ್ದಾಗಿ ಇದನ್ನೆಲ್ಲ ಮುಂಚೆ ಸರ್ಚ್ ಮಾಡ್ತೀವಿ, ರಿಸರ್ಚ್ ಮಾಡ್ತೀವಿ. ಆಮೇಲೆ ಇದೆಲ್ಲ ನಮ್ಮ ಸ್ಟ್ಯಾಂಡರ್ಡ್ಗೆ ಇದು ಸರಿಗಿದೆ ಅಂದಮೇಲೆ ಅದನ್ನು ಹೋಟೆಲ್ಸ್ ಬುಕ್ ಮಾಡೋದು. ನಾವು ಯಾವುದೇ ಒಂದು ಕಂಪ್ಯೂಟರ್ನಲ್ಲಿ ಇಂಟರ್ನೆಟ್ನಲ್ಲಿ ನೋಡ್ಬಿಟ್ಟು ಚೆನ್ನಾಗಿದೆ, ಆಚೆ ಕಡೆ ಫೋಟೋ ಚೆನ್ನಾಗಿದೆ ಅಂತ ಹೇಳಿ ಬುಕ್ ಮಾಡಲ್ಲ. ಇದು ಪ್ರತಿಯೊಂದು ರೂಮು, ಪ್ರತಿಯೊಂದು ಜಾಗದಲ್ಲೂ ಹೋಗಿ ಎಲ್ಲ ಅನುಕೂಲ ಇರೋವಂಥದ್ದು ನೋಡ್ಬಿಟ್ಟೆ ರೂಮ್ಸ್ ಬುಕ್ ಮಾಡೋದು ನಾವು. ಆ ಬಸ್ಸು ಕೂಡ ಅಷ್ಟೇನೆ, ನಮ್ಮ ಯಾತ್ರೆನಲ್ಲಿ ಹೋಗೋ ಎಲ್ಲ ಇದರಲ್ಲಿ ಮೋಸ್ಟ್ ಕಂಫರ್ಟಬಲ್ ಹೊಸ ಬಸ್ಸು, ಆದಷ್ಟು ಹೊಸ ಬಸ್ನಲ್ಲೇ ಕೊಡ್ತೀವಿ ನಾವು. ಎಲ್ಲ 2x2 ಪುಷ್ ಬ್ಯಾಕ್ ಸೀಟ್ಸ್ ಇರುತ್ತೆ, ಏರ್ ಕಂಡೀಷನಿಂಗ್ ಇರುತ್ತೆ. ಹಾಗೂ ಅವ್ರಿಗೆ ಏನು ಜರ್ನಿ ಮಾಡ್ತಾರೆ, ಇದು ಜರ್ನಿ ಅವ್ರಿಗೆ ಕಂಫರ್ಟಬಲ್ ಆಗಿರೋ ಹಾಗೆ ನಾವು ಬಸ್ನ ಪ್ರೊವೈಡ್ ಮಾಡ್ತೀವಿ. ಇವಾಗ ನೀವೇ ಕೇಳಿದಾಗೆ ನಮ್ಮ ಕಂಪನಿ 60 ವರ್ಷದಿಂದ ಏನು ನಾವು ನಡ್ಸ್ಕೊಂಡು ಬಂದಿದ್ದೇವೆ, ಇದನ್ನು ನೀವು ಇನ್ನು ಮುಂದೆ ಪ್ರವಾಸಕ್ಕೆ ನೀವು ಹೋಗಬೇಕಾದ್ರೆ ಅಥವಾ ನಿಮ್ಮ ತಂದೆ ತಾಯಿ ಹೋಗಬೇಕಾದ್ರೆ ಖಂಡಿತವಾಗ್ಲೂ ಕಳಿಸ್ಕೊಡಿ. ನೀವು ಏನೇ ಮಾಹಿತಿ ಬೇಕಾದಲ್ಲಿ ನಮ್ಮ ಕರೆ ಮಾಡಿ, ಇಲ್ಲ ನಮ್ಮ ಆಫೀಸಿಗೆ ಬನ್ನಿ, ನಾವು ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ನೋಡಿ ಆಮೇಲೆ ನೀವು ಬುಕ್ ಮಾಡಿ. ಅಂದರೆ ಇದರಲ್ಲಿ ಯಾವುದೇನು ನಮ್ಮ ಟ್ರಾನ್ಸ್ಪರೆಂಟ್ ಆಗಿದ್ದೀವಿ ನಾವು, ಯಾವುದು ಮುಚ್ಚುಮರೆ ಇಲ್ಲ. ಪ್ರತಿಯೊಂದೂ ನಾವು ಬುಕ್ನಲ್ಲಿ ಏನು ಕೊಟ್ಟಿದ್ದೀವಿ ಅದೇ ಥರನೇ ಯಾತ್ರೆ ಇರುತ್ತೆ ನಿಮಗೆ. ಸರ್, ಇನ್ನೇನೋ ಒಂದು ಬಸ್ಸು ನಾವು ಕರ್ಕೊಂಡು ಹೋಗ್ಬೋದು ಅಥವಾ ಟ್ರೈನು ಬುಕ್ ಮಾಡ್ಕೋಬೋದು. ಇನ್ನು ಫ್ಲೈಟ್ ಅಂತಕ್ಕಂಥದ್ದು ತುಂಬ ಕಾಂಪ್ಲಿಕೇಟೆಡ್ ಅಂತಲೇ ಹೇಳ್ಬೋದು, ಯಾಕಂದರೆ ಅಷ್ಟು ಬಲ್ಕಲ್ಲಿ ನೀವು ಬುಕ್ ಮಾಡ್ತಿದ್ದೀರಾ. ಯಾವ ರೀತಿಯಾಗಿ ಮೇಂಟೈನ್ಸ್ ಮಾಡ್ತೀರಾ? ಹೌದು ಸರ್, ನಮ್ಮ ಏನಿದೆ ಇವಾಗ ಫ್ಲೈಟ್ದೆಲ್ಲ ಟಿಕೆಟ್ಸ್ ನಾವು ಆಲ್ಮೋಸ್ಟ್ ಆಲ್ ಏರ್ಲೈನ್ಸ್ಗೆ ನಾವು ಆಥರೈಸ್ಡ್ ಏಜೆಂಟ್ಸ್. ಸೊ ಆದ್ದರಿಂದ ನಮಗೆ ಫ್ಲೈಟ್ ಟಿಕೆಟ್ಸು ಏನು ಜನಗಳಿಗೆ ಕಾಮನ್ ಆಗಿ ಸಿಗುತ್ತೆ ಅದಕ್ಕಿಂತ ಕಡಿಮೆ ದರದಲ್ಲೇ ನಮಗೆ ಸಿಗುತ್ತೆ. ಸೊ ಅದೇ ಬೆನಿಫಿಟ್ನೇ ನಾವು ನಮ್ಮ ಕಸ್ಟಮರ್ಸ್ಗೂ ಪಾಸ್ ಮಾಡ್ತೀವಿ. ಸೊ ಅವತ್ತಿನ ದಿನ ಅವ್ರು ಏನು ಬಂದು ಬುಕ್ ಮಾಡಿದಾಗ ಏನು ರೇಟ್ ಇರುತ್ತೋ ಆ ರೇಟ್ನಲ್ಲೇ ಅವ್ರಿಗೆ ಬುಕಿಂಗ್ ಮಾಡಿ ಕೊಡ್ತೀವಿ. ಸೊ ಫ್ಲೈಟ್ನಲ್ಲಿ ಪಾಪ ಅವರೆಲ್ಲೋ ಬುಕ್ ಮಾಡಿ ಅವ್ರು ಜಾಸ್ತಿ ಇದಾಗೋದು ಬೇಡ, ಅದನ್ನು ಕೂಡ ನಾವೇನೇ ಅವ್ರಿಗೆ ಫ್ಲೈಟ್ ಟಿಕೆಟ್ಸಿಂದನೂ ನಾವೇನೇ ಬುಕ್ ಮಾಡಿ ಕೊಡ್ತೀವಿ. ಎಸ್ ಸರ್, ನನಗಂತೂ ಒಂದು ಕಾನ್ಫಿಡೆಂಟ್ ಇದೆ. ಯಾಕೆಂದರೆ ನೀವು ಅಲ್ಲಿ ಹೋದಾಗ ಊಟ ತಿಂಡಿಯ ಕೇರ್ ತೊಗೊಳ್ತೀರಾ, ಬಟ್ ನೇಚರ್ ಅನ್ನೋದು ಅವೆಲ್ಲ ಹೇಳಿದ್ರಿ ನಮ್ಮ ಕೈಲಿಲ್ಲ ಅಂತ. ಆ ನೇಚರಿಂದ ಜನಗಳಿಗೆ ಏನಾದ್ರು ಆರೋಗ್ಯದಲ್ಲಿ ಏರುಪೇರಾದರೆ ಯಾವ ರೀತಿಯಾಗಿ ನೀವು ಕೇರ್ ತೊಗೊಳ್ತೀರಾ? ಫಸ್ಟ್ ಏಡ್ ಕಿಟ್ ಎಲ್ಲ ಏನಿರುತ್ತೆ ಅದನ್ನ ಪ್ರತಿಯೊಂದು ಬಸ್ನಲ್ಲಿ ನಾವು ಇಟ್ಟಿರ್ತೀವಿ. ಹಾಗೂ ಬೇರೆ ಇನ್ನೇನೇ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದ್ರೂ ನಮ್ಮ ಟೂರ್ ಮ್ಯಾನೇಜರ್ಸ್ ಏನಿದ್ದಾರೆ ಅವರು 24/7 ಮಧ್ಯರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಅವ್ರು ಯಾವಾಗಲೂ ಅವೈಲೇಬಲ್ ಇರ್ತಾರೆ. ಏನೇ ಸಮಸ್ಯೆ ಬಂದ್ರೂ ಅವ್ರು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾರೆ. ನಿಯರೆಸ್ಟ್ ಇರೋ ಡಾಕ್ಟರ್ ಕರ್ಕೊಂಡ್ಬರ್ತಾರೆ, ಇಲ್ಲ ಇವ್ರನ್ನೇ ಕರ್ಕೊಂಡು ಹೋಗಿ ಅವ್ರಿಗೆ ಹಾಸ್ಪಿಟಲಲ್ಲಿ ತೋರಿಸ್ಬೇಕು ಅಂತ ಇದ್ರೆ ತೋರಿಸಿ ಅವ್ರನ್ನೆಲ್ಲ ಹುಷಾರು ಮಾಡಿ ಕರ್ಕೊಂಡ್ಬರ್ತಾರೆ. ಇದಿಷ್ಟು ಅಸಿಸ್ಟೆನ್ಸು ನಮ್ಮ ಮ್ಯಾನೇಜರ್ಸು ಅಲ್ಲಿ ಹೋಗಿರೋಂಥ ನಮ್ಮ ಟೀಮ್ ಮಾಡ್ತಾರೆ. ಖಂಡಿತ ಅವರು ಟೂರ್ ಮ್ಯಾನೇಜರ್ ಅಲ್ಲ ಸರ್, ಟೂರ್ ವಾಚ್ಮೆನ್ ಅಂತ ಹೇಳ್ಬೋದು. ಯಾಕಂದ್ರೆ ಹಗಲು ರಾತ್ರಿ ಜನಗಳನ್ನ ಕಾಯ್ತಾರೆ, ಎಲ್ಲರನ್ನೂ ಸಹ ತುಂಬ ಚೆನ್ನಾಗಿ ಕೇರ್ ತೊಗೊಳ್ತಾರೆ. ಅಂಥವ್ರಿಗೂ ಸಹ ನಾನು ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನೋಡೋದ್ರ ವೀಕ್ಷಕರೇ, ಒಂದು ಪ್ರವಾಸ ಹೋಗೋದಕ್ಕೆ ಏನೆಲ್ಲ ನಾವು ಕ್ರಮ ಕೈಗೊಳ್ಳಬೇಕು, ಹಾಗೆ ಅವರು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಭಾಗೀರಥಿ ಟ್ರಾವೆಲ್ಸು 1000 ಇರ್ಬೋದು. ಅಂದರೆ 10 ಕಟ್ಟುವ ಕಡೆ ಒಂದು ಮುತ್ತು ಕಟ್ಟು ಅಂತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ಟ್ರಾವೆಲ್ಸ್ ಅಂದರೆ ಭಾಗೀರಥಿ ಟ್ರಾವೆಲ್ಸ್. ಗೊತ್ತಲ್ವಾ ನಿಮಗೆ? ಬೆಂಗಳೂರಿನ ಬಸವನಗುಡಿಯ ನೆಟ್ಕಲಪ್ಪ ಸರ್ಕಲ್ ಇದೆ. ಆ ನೆಟ್ಕಲಪ್ಪ ಸರ್ಕಲಲ್ಲಿ ವಿನಾಯಕ ದೇವಸ್ಥಾನ ಇದೆ. ಆ ದೇವಸ್ಥಾನ ಎದುರುಗಡೆ ಇರ್ತಕ್ಕಂಥದ್ದೇ ಭಾಗೀರಥಿ ಟ್ರಾವೆಲ್ಸ್. ನೀವು ಪ್ರವಾಸ ಹೋಗ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ, ಇಲ್ಲಿ ಬನ್ನಿ, ಪ್ರೀತಿಯಿಂದ ನಿಮಗೆ ಸ್ವಾಗತ ಮಾಡ್ತಾರೆ. ತಿಳ್ಕೊಳ್ಳಿ, ಒಂದು ಪ್ಲ್ಯಾನ್ ಮಾಡಿ, ತದನಂತರ ನೀವು ಟ್ರಿಪ್ ಹೋಗ್ಬೋದು. ಹೋಗಿ ಬಂದಮೇಲೆ ನಿಮಗೆ ಮನಸ್ಸಿಗೂ ಉಲ್ಲಾಸ ಆಗುತ್ತೆ, ಹೊಸ
ಜನಗಳ ಪರಿಚಯ ಆಗುತ್ತೆ. ಯಾರಿಗೂ ಗೊತ್ತು ಅದರಲ್ಲಿ ಎಷ್ಟು ಜನ ಸ್ನೇಹಿತರಾಗ್ತಾರೋ, ಯಾವ್ಯಾವ ದೇವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇದೆಯೋ ಅಂತ. ಹಾಗಿದ್ರೆ ನಿಮ್ಮೆಲ್ಲರ ಒಂದು ಕನಸೇನಿದೆ ಪ್ರವಾಸ ಹೋಗಬೇಕು ಅಂತಕ್ಕಂಥದ್ದು, ಆ ಕಾಶಿ ಯಾತ್ರೆ ಮಾಡೋದಾಗಲಿ ಅಥವಾ ಪುಣ್ಯಕ್ಷೇತ್ರಗಳನ್ನ ಸುತ್ತೋದಾಗಲಿ, ಭಾಗೀರಥಿ ಟ್ರಾವೆಲ್ಸ್ ಮೂಲಕ ತಮ್ಮ ಆಸೆನೂ ಈಡೇರಲಿ ಅಂತ ನನ್ನ ಒಂದು ಅಭಿಲಾಷೆ. ಇವರ ಒಂದು ಕಂಪ್ಲೀಟ್ ಆದಂಥ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಡ್ರೆಸ್ ಆಗ್ಬೋದು, ನ್ಯಾವಿಗೇಷನ್ ಆಗ್ಬೋದು, ವೆಬ್ಸೈಟ್ ಆಗ್ಬೋದು, ಫೋನ್ ನಂಬರ್ ಆಗ್ಬೋದು, ಪ್ರತಿಯೊಂದು ಕೊಟ್ಟಿರ್ತೀನಿ. ಖಂಡಿತ ಅವ್ರ ನಂಬರ್ಗೆ ಫೋನ್ ಮಾಡಬೇಕಾದ್ರೆ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೂ ಕಾಲ್ ಮಾಡ್ಬೋದು. ಅದಾದ ನಂತರ ದಯವಿಟ್ಟು ಫೋನ್ ಮಾಡಬೇಡಿ, ಯಾಕೆಂದರೆ ಆಮೇಲೆ ಎತ್ತಿಲ್ಲ ಅಂತೇಳಿ ಕಮೆಂಟ್ ಮಾಡಬೇಡಿ. ಹಾಗೆ ಸಂಡೇ ಟೈಮು ಅರ್ಧ ದಿನ ಮಾತ್ರ ಅವರು ಅವೈಲೇಬಲ್ ಇರ್ತಕ್ಕಂಥದ್ದು. ಬೆಂಗಳೂರು ಸುತ್ತಮುತ್ತ ತಾವಿದ್ದರೆ ಖಂಡಿತ ಈ ಕಡೆ ಬಂದಾಗ ಒಮ್ಮೆ ಭೇಟಿ ಕೊಡಿ. ಗುರುಮೂರ್ತಿಗಳಿರ್ತಾರೆ, ಅವ್ರನ್ನ ಬಂದು ನೀವು ಮಾತಾಡ್ಸ್ಕೊಂಡು ಹೋಗ್ಬೋದು. ತುಂಬ ಒಳ್ಳೆ ವ್ಯಕ್ತಿ, ತುಂಬ ಸಂತೋಷ ಆಯಿತು. 100 ಜನಕ್ಕೆ ಸೇವೆನ ಸಲ್ಲಿಸಿರ್ತಕ್ಕಂಥವ್ರು. ಅದು ಬಿಸ್ನೆಸ್ ಅನ್ನೋದನ್ನು ಮರೆತು ತಂದೆ ತಾಯಿ ರೀತಿ ಸೇವೆನ ಸಲ್ಲಿಸ್ತಾರೆ. ಅದೇ ನನಗೆ ಖುಷಿಯಾಗಿರ್ತಕ್ಕಂಥದ್ದು. ಭಾಳ ಸಂತೋಷ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ. ವಿಡಿಯೋ ನೋಡೋದ್ರ ಮೂಲಕ ಎಷ್ಟು ಜನ ಪ್ರವಾಸ ಕೈಗೊಳ್ತಿರೋ ಗೊತ್ತಿಲ್ಲ, ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ವೀಕ್ಷಕರೇ.